ಮೇಡಮ್ ಸರ್ ಕರೀತಾ ಇದ್ದಾರೆ. ಬಂದೆ. ಸರ್ ಬರಕ್ ಹೇಳಿದ್ರ? ಪ್ಲೀಸ್ ಸಿಟ್. ಆ್ಯಕ್ಚುಲಿ ಅಕೌಂಟ್ಸ್ ಚೆಕ್ ಮಾಡಬೇಕಿತ್ತು, ಪ್ಲೀಸ್ ಮಾಡ್ತೀರಾ? ಹಾಂ ಸರ್. ಸರ್ ಸರ್ ಏನು ಮಾಡ್ತಿದ್ದೀರಾ? ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾಗ್ತಿಲ್ಲ. ಸರ್ ಪ್ಲೀಸ್. ಭಾವನವ್ರೆ, ಮೇಡಮ್ ಅವರೇ ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಪ್ಲೀಸ್ ನನ್ನ ಹಿಂದೆ ಬರಬೇಡಿ. ನನಗೆ ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ಆಫೀಸ್ ಟೈಮ್ ಇನ್ನೂ ಮುಗ್ದಿಲ್ವಲ್ಲ, ಇಷ್ಟು ಬೇಗ ಹೊಂಟೋಗ್ತವ್ರೆ? ಏನಾಯ್ತಪ್ಪ ಇವ್ರಿಗೆ? ಜಾಹ್ನವಿ ಅವರೇ, ಏನು ಯೋಚನೆ ಮಾಡ್ತಾ ಕೂತಿದ್ದೀರಿ? ಈಗ ಯೋಚನೆ ಮಾಡೋಂಥದ್ದು ಏನಾಯ್ತಪ್ಪ? ಅದೇ ಇವತ್ತು ಕಾಲೇಜಲ್ಲಿ ಆಗಿದ್ದ ಇನ್ಸಿಡೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಪಾಪ ಅವನ ತಲೆ ಮೇಲೆ ಬಾಟ್ ಬಿದ್ದುಬಿಡ್ತಲ್ಲ, ಹೇಗಿದ್ದಾನೋ ಏನೋ. ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ರಲ್ಲ, ಟ್ರೀಟ್ಮೆಂಟ್ ಕೊಡಿಸಿದ್ರ ಅವನಿಗೆ? ಅವನಿಗೆ ನಾನು ಟ್ರೀಟ್ಮೆಂಟ್ ಕೊಡಿಸಿ ಆಮೇಲೆ ಆಟೋ ಹಚ್ಚಿ ಮನೆಗೂ ಕಳಿಸ್ದೆ. ಎಕ್ಸಾಮ್ ಬರೆಯಲ್ವೇನೋ ಅಂತ ಕೇಳಿದ್ದಕ್ಕೆ ಈ ಸ್ಥಿತಿಲಿ ಬರೆಯೋಕ್ಕಾಗಲ್ಲ ಅಂತ ಹೇಳ್ದೆ, ಅದಕ್ಕೆ ಕಳಿಸ್ಕೊಟ್ಟೆ. ಛೇ ಪಾಪ, ಎಕ್ಸಾಮ್ ಟೈಮಲ್ಲೇ ಹೀಗಾಗಬೇಕಿತ್ತ? ಒಳ್ಳೆ ಸ್ಟೂಡೆಂಟ್ ಬೇರೆ ಅವನು. ಅವನು ಒಳ್ಳೆ ಸ್ಟೂಡೆಂಟೇ, ಆದರೆ ಒಳ್ಳೆ ವ್ಯಕ್ತಿ ಅಲ್ಲ. ಎಕ್ಸಾಮ್ ಬರೀದೆ ಹೋದರೆ ಸುಮ್ಮನೆ 1 ವರ್ಷ ವೇಸ್ಟ್ ಆಗುತ್ತೆ ಅವನಿಗೆ. ಇದಕ್ಕೋಸ್ಕರ ಅಂತ ಎಷ್ಟು ಪ್ರಿಪೇರ್ ಆಗಿದ್ನೋ ಏನೋ, ಎಲ್ಲ ಹಾಳಾಯಿತು. ನಾಳೆ ಆದರೂ ಎಕ್ಸಾಮಿಗೆ ಬಂದರೆ ಸಾಕು. ಜಾಹ್ನವಿ ಅವರೇ, ನೀವು ಅವನ ಬಗ್ಗೆ ಯೋಚನೆ ಮಾಡಿಕೊಂಡು ಓದಿನ ಕಡೆ ಗಮನ ಕೊಡದೆ ಹೋದರೆ ಹೇಗೆ? ಕರ್ಮ ಅನ್ನೋದೇ ಹಾಗೆ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗತ್ತೆ. ಯಾವಾಗ ಯಾರು ಕೆಟ್ಟದ್ದು ಮಾಡಿದ್ನೋ ಏನೋ, ಪಾಟಿನ ರೂಪದಲ್ಲಿ ಬಂದು ಅವನ ತಲೆ ಮೇಲೆ ಬಿದ್ದಿದೆ. ಸರಿ, ನಾನು ಹೋಗಿ ಒಂದು ಕಪ್ ಕಾಫಿ ಮಾಡ್ಕೊಂಡ್ಬಂದ್ಬಿಡ್ತೀನಿ, ಎಲ್ಲ ಸರಿ ಆಗುತ್ತೆ. ಅಯ್ಯೋ, ಇವಾಗ ಕಾಫಿ ಯಾಕೆ? ಅರೆ, ನೀವು ಅಷ್ಟೊತ್ತಿಂದ ಓದ್ತಾ ಇದ್ದೀರಿ, ಸ್ಮಾಲ್ ಡೋಸ್ ಆಫ್ ಕೆಫಿನ್ ಮೈಂಡ್ ಆಕ್ಟಿವ್ ಆಗಿಬಿಡುತ್ತೆ. ಈಗ ಕರೆನ್ಸಿ ಖಾಲಿ ಆದಮೇಲೆ ಮೊಬೈಲ್ ರೀಚಾರ್ಜ್ ಮಾಡಿಸ್ದಾಗೆ. ಯಾರು ಇದನ್ನೆಲ್ಲ ನಿಮ್ಗೆ ಹೇಳಿದ್ದು? ನನಗೆ ರೀ ಮಾಡ್ತಾ ಇದ್ದೀರಾ? ನಿಮಗೆ ಅಷ್ಟೊಂದು ಡೌಟ್ ಇದ್ದರೆ ಸರ್ಚ್ ಮಾಡಿ. ಇಲ್ಲಪ್ಪ, ನೀವು ಹೇಳ್ತಿದ್ಮೇಲೆ ನಾನು ಯಾಕೆ ಸರ್ಚ್ ಮಾಡಲಿ?
ಕರೆಕ್ಟಾಗೇ ಇರುತ್ತೆ. ನಂಗೆ ಏನು ಬೇಕು ಅಂತ ನಂಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಸೊ ಓಕೆ. ಸರಿ ಸರಿ, ಈಗ ನೀವು ಕೂತ್ಕೊಂಡು ಓದ್ಕೋತಾ ಇರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬಂದೆ. ಮೆಸೇಜ್ ನೋಡಿದ್ದಾನೆ, ಆದರೂ ರಿಪ್ಲೈ ಮಾಡ್ತಿಲ್ಲ. ಏನಾಗಿದೆ ಇವನಿಗೆ? ಯಾಕೆ ಹೀಗೆ ನಡ್ಕೋತಿದ್ದಾನೆ? ಛೇ, ಒಂದು ಅರ್ಥ ಆಗ್ತಿಲ್ಲ. ಜಾನ್ವಿಯವರೇ, ಫೋನ್ ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ? ಕೊಡಿ ಫೋನು. ತಗೊಳ್ಳಿ ಕಾಫಿ. ನೋಡಿ, ಈ ಫೋನ್ ಇರೋದು ದೂರ ಇರೋ ಮನುಷ್ಯರನ್ನ ಹತ್ರ ತರಕ್ಕೆ, ಆದರೆ ಇಲ್ಲಿ ಹತ್ರ ಇರೋ ಮನುಷ್ಯರನ್ನ ದೂರ ಮಾಡ್ತಾ ಇದೆ. ವಿಚಿತ್ರ ಅಲ್ವಾ? ಈಗ ನೀವು ಈ ಫೋನ್ ನೋಡ್ತಾ ಇದ್ರೆ ಓದೋ ಗಮನದಿಂದ ದೂರ ಆಗ್ತಿರ್ತೀರಿ. ಅದಕ್ಕೆ ಇದು ಇಲ್ಲಿರಲಿ. ನೀವು ಆರಾಮಾಗಿ ಕಾಫಿ ಕುಡೀರಿ, ನಾನು ಬಂದೆ. ಚೆನ್ನಾಗಿ ಓದ್ಕೊಳ್ಳಿ. ಎಷ್ಟು ಕಾಳಜಿ ಇವ್ರಿಗೆ ನನ್ನ ಮೇಲೆ. ವೀಣಾ, ಚಿರಾಗ್ ಹತ್ರ ಖುಷಿನ ಹುಷಾರಾಗಿ ನೋಡ್ಕೊಂತ ಹೇಳಿದ್ಯಾ? ಹೇಳಿದ್ದೀನಿ ಅತ್ತೆ. ಭಾವನಾ, ಇದೇನು ಇಷ್ಟು ಬೇಗ ಬಂದ್ಬಿಟ್ಟಿದೀಯಾ? ಕೆಲಸ ಕಮ್ಮಿ ಇತ್ತಾ? ಏನಿಲ್ಲ ಅದ್ಗೆ, ಹಾಗೆ ಬಂದೆ. ಯಾಕೆ ಭಾವನಾ ಒಂಥರ ಇದೆಯಾ? ಮೈ ಹುಷಾರಿಲ್ವಾ? ಏನಿಲ್ಲಮ್ಮ, ಸ್ವಲ್ಪ ಕೆಲ್ಸದ ಸ್ಟ್ರೆಸ್ ಅಷ್ಟೇ. ಸರಿಮ್ಮ, ಕೈ ಕಾಲು ತೊಳ್ಕೊಂಡ್ ಬಾ, ಕಾಫಿ ಮಾಡ್ಕೊಡ್ತೀನಿ. ವೀಣಾ, ಈ ಕಾಲದ ಮಕ್ಕಳು ಸ್ಟ್ರೆಸ್ಸು ಅಂತಾರೆ. ಹಾಗಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲಮ್ಮ. ನಿಮ್ಗೆ ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ ಆಗುತ್ತೆ? ಇಡೀ ಮನೆ ಕೆಲಸ ಮಾಡೋಣ ಅಂತಾನೆ. ಕೆಲಸ ಮಾಡಿದ್ರೆ ಮಾತ್ರ ಸ್ಟ್ರೆಸ್ ಆಗುತ್ತೆ. ವಿಶ್ವ, ಜ್ಯೂಸ್ ತಗೋ. ನೀನು ಆ ಹುಡುಗಿನ ಇಷ್ಟೊಂದು ಹಚ್ಕೊಂಡಿರ್ತೀಯ ಅಂತ ನನ್ಗೆ ಗೊತ್ತಿರಲಿಲ್ಲ ಕಣ. ಡಾಕ್ಟ್ರು ನಿನಗೆ ಪ್ರಜ್ಞೆ ಬರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ನಿನಗೆ ಪ್ರಜ್ಞೆ ಬರಲಿಲ್ಲ. ಆ ಹುಡುಗಿ ಮಾತಾಡಿದ್ನ ನಿನಗೆ ಕೇಳಿಸಿದ್ದಕ್ಕೇನೆ ನಿನಗೆ ಪ್ರಜ್ಞೆ ಬಂದಿದ್ದು. ಅವಳನ್ನ ನಿನ್ನಿಂದ ದೂರ ಮಾಡೋದಕ್ಕೆ ನಾನೇ ಕಾರಣ ಕಣು. ನೀನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದಾಗ ನಿಮ್ಮಪ್ಪನ ಭಯಕ್ಕೆ ಪ್ರೀತಿ ಎಲ್ಲ ಬೇಡ ಅಂತ ಹೇಳಿದ್ದೆ. ಇಲ್ಲದೆ ಹೋಗಿದ್ರೆ ಆ ಹುಡುಗಿ ಖಂಡಿತ ನಿನಗೆ ಸಿಗ್ತಿದ್ಲು. ಎಲ್ಲ ನಂದೇ ತಪ್ಪು ಕಣು. ಅಮ್ಮ, ನಾನು ಹಣೆ ಬರದಲ್ಲಿ ಅವಳ ಹೆಸರು ಬರಲಿಲ್ಲ ಅಂದರೆ ಅದಕ್ಕೆ ನೀನೇನು ಮಾಡೋಕ್ಕಾಗತ್ತೆ? ಅದು ಮುಗ್ದೋದ ಕತೆ. ಅವಳ ಕತೆ ಏನೋ ಮುಗ್ದೋಯ್ತು, ಆದ್ರೆ ಅವಳನ್ನ ಮರೆಯೋದಿಕ್ಕೆ ಈ ಕುಡ್ತಾನ ಹೊಸ ಕತೆನ ಶುರು ಮಾಡ್ಕೊಂಡಿದ್ಯಲ್ಲ, ಇದಕ್ಕೇನು ಹೇಳ್ಬೇಕು? ನೀನು ಈ ರೀತಿ ಕುಡ್ಕೊಂಡಿರೋದ್ರಿಂದ ಎಲ್ಲಿ ನನ್ನ ಮಗ ಹಾಳಾಗ್ಬಿಡ್ತಾನೋ ಅಂತ ಏನೇನೋ ಮಾಡ್ಬಿಟ್ಟೆ. ಅದಕ್ಕೆ ನೀನು ಈ ಪರಿಸ್ಥಿತಿಗೆ ಬಂದಿರೋದು. ಅಮ್ಮ, ಏನು ಹೇಳ್ತಿದ್ಯಾ? ಅಂಥದ್ದು ಏನು ಮಾಡ್ದಮ್ಮ ನೀನು? ಬೇಡ ಬಿಡು, ಈಗ ಸದ್ಯ ಹುಷಾರಾದಲ್ಲ ಅಷ್ಟೇ ಸಾಕು. ಇನ್ನೊಂದ್ಸಲ ಈ ಥರ ತಪ್ಪು ನಾನು ಕೂಡ ಮಾಡಲ್ಲ. ನನ್ನ ಕ್ಷಮಿಸ್ಬಿಡ್ತೀಯ ಪುಟ್ಟ? ತಾಯಿ ಆದವಳು ಮಕ್ಳಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಹೊರತು ಕೆಟ್ಟದಾಗಲಿ ಅಂತ ಬಯಸಲ್ಲ. ಒಂದು ವೇಳೆ ನೀನು ತಪ್ಪು ಮಾಡಿದ್ರು ಅದು ಒಳ್ಳೆ ಉದ್ದೇಶಕ್ಕೆ ಆಗಿರುತ್ತೆ.
ಈ ನಿನ್ನ ಮಾತು ಕೇಳ್ತಾ ಇದ್ರೆ ನನ್ಗೊಂಥರ ಖುಷಿ ಆಗ್ತಿದೆ ಮಗನೆ. ಇಷ್ಟು ದಿನ ನಾನು ಅಂದರೆ ನನ್ನ ಮಾತಂದರೆ ಏನೋ ಒಂಥರ ಆಡ್ತಾ ಇದ್ದೆ. ಈಗ ನೋಡು ಅಮ್ಮನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೀಯಾ. ಇದೇ ಕಡೆ ನನಗೆ ಬೇಕಾಗಿದ್ದಿತ್ತು. ಅಮ್ಮ, ನಾನು ಹುಷಾರಾದೆ ಅಂತ ನೀನು ಖುಷಿ ಪಡ್ತಿದ್ಯಾ, ಆದರೆ ನಾನು ನನ್ನ ಹುಡುಗಿ ಬಗ್ಗೆ, ನನ್ನ ಪ್ರೀತಿ ಬಗ್ಗೆ ಇವಾಗಾದರೂ ಅರ್ಥ ಮಾಡ್ಕೊಂಡಿಯಲ್ಲ ಅಂತ ಖುಷಿ ಪಡ್ತಿದ್ದೀನಿ. ಅಮ್ಮ, ಅಲ್ಲಿ ಮೊಬೈಲು ಇಯರ್ಪಾಡ್ಸ್ ಇದೆಯಲ್ಲ ಕೊಡು. ತಗೋ. ಅಮ್ಮ, ಯಾಕೆ ಬೇಜಾರಲ್ಲಿದ್ದೀರಾ? ಏನಿಲ್ಲ ಖುಷಿ, ಸ್ವಲ್ಪ ತಲೆನೋವ್ತಿದೆ ಅಷ್ಟೇ. ಭಾವನಾ ಅಮ್ಮ, ಯಾಕೆ ಅಳ್ತಿದ್ದೀರಾ? ಅದು ತಲೆನೋವ್ತಿತ್ತು ಅಂತ ಸ್ವಲ್ಪ ಎಣ್ಣೆ ಹಚ್ಕೊಂಡಲ್ಲ, ಅದಕ್ಕೆ ಕಣ್ಣಲ್ಲಿ ಸ್ವಲ್ಪ ನೀರು ಬರ್ತಿದೆ ಅಷ್ಟೇ. ನೀನು ಹೋಗು, ನೀನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಾ. ಭಾವನಾ ಅಮ್ಮ ಅಳ್ತಿದ್ದಾರೆ, ಅಂಕಲ್ಗೆ ಕಾಲ್ ಮಾಡಿ ಹೇಳಿದ್ರೆ ಏನಾದರೂ ಹೆಲ್ಪ್ ಮಾಡ್ತಾರೆ. ಓ, ಮೇಡಮ್ ಅವ್ರು ಕಾಲ್ ಮಾಡ್ತವ್ರೆ. ಹೇಳಿ ಮೇಡಮ್. ಅಂಕಲ್, ನಾನು. ಓ, ಏನವ ಮುದ್ದಮ್ಮ, ಏನು ಮಾಡ್ತಿದ್ಯಾ? ಅಂಕಲ್, ಅದು ಏನವ, ಏನಾಯ್ತು ಹೇಳು. ಭಾವನಾ ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ, ಅಳ್ತಾ ಮಲಗಿದ್ದಾರೆ. ಅಳ್ತಿದ್ದಾರೆ? ಯಾಕವ, ಏನಾಯ್ತು? ಗೊತ್ತಿಲ್ಲ ಅಂಕಲ್, ಭಾವನಾ ಅಮ್ಮ ಯಾವತ್ತೂ ಈ ಥರ ಇರಲಿಲ್ಲ. ಕೇಳಿದ್ರೆ ತಲೆನೋವು ಅಂತ ಹೇಳ್ತಿದ್ದಾರೆ. ಸರಿ, ಅದೇನಂತ ನಾನು ಕಂಡಿಡ್ತೀನಿ, ನೀನೇನು ತಲೆ ಕೆಡಿಸ್ಕೊಬೇಡ ಕಣವ. ಹಾಂ, ಸರಿ ಅಂಕಲ್. ಏನಾಯ್ತು ನನ್ನ ಕಮಲಿಗೆ? ಅಲ್ಲೇ ಏನೂ ಆಗದೆ ಅನ್ನಿಸ್ತದೆ. ಓಹ್ ಸಿದ್ದೇಗೌಡ್ರೆ, ಬರಬೇಕು ಬರಬೇಕು. ಏನು ದೊಡ್ಡ ಮನುಷ್ಯರು, ಬಟಾಲಿಯನ್ ಸಮೇತ ಬಂದ್ಬಿಟ್ಟಿದ್ದೀರಾ. ಏನು ವಿಷಯ ಗೌಡ್ರೆ? ಕೆಲವು ಸತಿ ಹಿಂಗೆ ಬರ್ಬೇಕಾಯ್ತದೆ. ಅದಿರಲಿ, ಅವತ್ತೊಂದಿನ ಒಂದು ಹುಡುಗಿಗೆ ಕೆಲಸ ಕೂಡ ಕೇಳಿದ್ನಲ್ಲ, ಅದೇನಾಯ್ತು? ಅವ್ರು ಕೆಲ್ಸಕ್ಕೆ ಬರ್ತಾ ಇದ್ದಾರೆ ಗೌಡ್ರೆ. ಬಟ್ ಕೆಲಸ ಕಲಿಯೋದು ತುಂಬ ಇದೆ. ಬಟ್ ನಾನು ಕಲಿಸ್ತೀನಿ, ಡೋಂಟ್ ವರಿ. ಗೌಡ್ರೆ, ಏನು ಗೌಡ್ರೆ ಇದೆಲ್ಲ? ಏನೆಲ್ಲ ಮಾಡಿದೆ ಅವ್ರಿಗೆ ನೀನು? ನಾನೇನು ಮಾಡಿದೆ ಗೌಡ್ರೆ? ಗೌಡ್ರೆ ಪ್ಲೀಸ್ ಗೌಡ್ರೆ, ಸಮಾಧಾನ ಮಾಡ್ಕೊಳ್ಳಿ. ಗೌಡ್ರೆ, ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ ಗೌಡ್ರೆ. ಗೌಡ್ರೆ ಗುಡಿ ಗೌಡ್ರೆ, ಸರಿಯಾಗಿ ಹೇಳ ಏನಾಯ್ತು ಅಂತ. ಹೇಳ್ತೀನಿ ಗೌಡ್ರೆ, ಹೇಳ್ತೀನಿ. ಅದು
ಸರ್ ಏನ್ ಮಾಡ್ತಿದ್ದೀರಾ? ಸ್ವಲ್ಪ ಕೋಪರೇಟ್ ಮಾಡಿ, ಎಲ್ಲ ಅರ್ಥ ಆಗುತ್ತೆ. ಏನೆಲ್ಲ ಬಂದಿರೋದು ನಿಮ್ಗೆ? ನಿಮ್ಮಂತವ್ರಿಂದ ಹೊರಗಡೆ ಎಣ್ಣೆ ಇಕ್ಲು ಓಡಾಡಕ್ ಆಯ್ತಿಲ್ಲ. ಏನ ಬಿಟ್ಬಿಡಿನ? ಅದ ಹೆಂಗಲ್ಲ ಬಿಡಕ್ಕಾಯ್ತದೆ? ಹಂಗೆ ನಿಮ್ಮನೆ ಹೆಣ್ಮಕ್ಳಿಗೂ ಹಿಂಗಾಗ್ಬಿಟ್ರೆ ಸುಮ್ಕೆ ಬಿಟ್ಬಿಟ್ಟಿರಾ? ಗೌಡ್ರೆ ಕೊಡ್ರಿ ಇನ್ನೆರಡು. ಅರ್ಥ ಮಾಡ್ಕೊಳ್ಳಿ, ನಾವೇನು ಮಾಡಿಲ್ಲ. ಒಂದು ಹೆಣ್ಣು ಉಂಟೆಗೆ ಜೀವನ ಮಾಡಂಗಿಲ್ಲ. ನಿಮ್ಮಂತ ನನ್ನ ಮಕ್ಳು ಕಣ್ಣು ಅವ್ರ ಮೇಲೆ ಬಿದ್ಬಿಡ್ತದೆ. ರೋಡಲ್ಲಿ ಒಂಟಿಯಾಗಿ ಓಡಾಡಂಗಿಲ್ಲ, ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಚುಡಾಯಿಸೋದು. ಬಸ್ ಹತ್ತಿ ಬೇಕು ಅಂತಲೇ ಮೈಕೈ ಮುಟ್ಟಿ ಹಿಂಸೆ ಕೊಡೋದು. ಈ ಥರ ಕೆಲ್ಸಕ್ಕೆ ಬಂದಾಗ ಹಿಂಗೆ ಹಿಂಗೆ ಸಾಯಿಸೋದು. ಮರ್ಯಾದಸ್ರ ಮನೆ ಹೆಣ್ಮಕ್ಳು ಎಲ್ಲೆಲ್ಲ ಹೋಗ್ಬೇಕು? ಹೆಂಗ್ ಜೀವನ ನಡೆಸ್ಬೇಕು? ಅಯ್ಯೋ ಗೌಡ್ರೆ, ಅವ್ನಿಗೇನು ಹೇಳಿರಿ? ಬಡ್ಗಿ ಇನ್ನೊಂದೆರಡ. ಒಬ್ಬ ಗಂಡು ಕೆಟ್ಟವನಾದ್ರೆ ಅವನ ಮನೆ ಮಾತ್ರ ಕೆಡ್ತದೆ. ಅದೇ ಒಂದು ಹೆಣ್ಣು ಕೆಟ್ಟೋದ್ರೆ ಇಡೀ ಊರೇ ಕೆಟ್ಟೋಯ್ತದೆ. ಅಂಥದ್ರಲ್ಲಿ ಒಳ್ಳೆ ಹೆಣ್ಣೈಕ್ಳು ಅವ್ರ ಪಾಡ್ದು ಅವ್ರನ್ನ ಇಡೋಕ್ ಬಿಡೋದಿಲ್ವಲ್ಲ ನಿನ್ನಂತ ನನ್ನ ಮಕ್ಕಳು. ಈ ಬಡೆತವಿಂದನೇ ಹೆಣ್ಮಕ್ಳು ಮನೆಯಿಂದ ಆಚೆ ಬರ್ಬೇಕಾದ್ರೆ ಹುಷಾರು ಹುಷಾರು ಅಂತ ಮನೇಲಿ ಹೇಳ್ಬಿಟ್ಟು ಕಳಿಸ್ತಾರೆ. ಗೌಡ್ರೆ ಬಡ್ಗಿ ಇನ್ನೊಂದು ನಾಕ. ಇನ್ನೊಂದ್ಸಲ ಯಾವ್ದಾದ್ರು ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಬೇಕಂದ್ರೆ ನಿನಗೆ ಸಿದ್ದೇಗೌಡನ ನೆನಪಾಗ್ಬೇಕು. ಏನಾದ್ರೂ ನೋಡಿದ್ರೆ ನೋಡಕ್ ಕಣ್ಣಿರಲ್ಲ, ಹಂಗ್ ಮಾಡಕ್ ಬಿಡ್ತೀನಿ. ಹೇಯ್, ಈಗ ನೀನ್ ಯಾಕೆ ಜೀವಂತವಾಗಿ ಬಿಡ್ತಾವನಿಗೆ ಗೊತ್ತಾ? ನಾಳೆ ಅವ್ರು ಇಲ್ಲಿಗೆ ಬಂದಾಗ ಅವ್ರ ಕಾಲಕ್ಕೆ ಬಿದ್ದು ತಪ್ಪಾಯ್ತು, ಇನ್ ಜೀವನದಲ್ಲಿ ಯಾವತ್ತೂ ಈ ರೀತಿ ಮಾಡೋದಿಲ್ಲ ಅಂತ ಅವ್ರಿಗೆ ಕೇಳ್ಕೋಬೇಕು. ಇಲ್ಲ ಅಂದ್ರೆ ನಿನ್ ತಲೆ ಬೋಡ್ಸಿ ಊರೆಲ್ಲ ಮೆರವಣಿಗೆ ಮಾಡಿಸಿ ರೀ ಬಂದ್ರಾ? ರೀ, ಜಾನು ಪರೀಕ್ಷೆ ಚೆನ್ನಾಗಿ ಬರ್ದಿದ್ದಾಳಂತೆ. ಅವಳು ಮದುವೆ ಆದರೂ ಓದಿನ ಮೇಲೆ ಅವಳ ಆಸಕ್ತಿ ಕಡಿಮೆ ಆಗಿಲ್ಲ ನೋಡಿ. ಭಾವನಾ ಆಗ್ಲೇ ಬಂದು ತಲೆನೋವು ಅಂತ ರೂಮಲ್ಲಿ ಮಲಗಿದಾಳೆ. ಚಿರು ಬೇಸಿಗೆ ರಜಕ್ಕೆ ಅವ್ರ ಅಜ್ಜಿ ಮನೆಗೆ ಹೋಗ್ತೀನಿ ಅಂದ. ವೀಣಾ ಎಲ್ಲೂ ಹೋಗೋದು ಬೇಡ ಅಂದ್ಬಿಟ್ಲು. ಅದು ಒಂಥರ ಒಳ್ಳೇದೇ ಅಲ್ವೇನ್ರಿ? ಪಾಪ ಬೀಗ್ರಿ ಹೇಗೋ ಅವ್ರ ಜೀವನ ಅವರು ಸಾಗಿಸ್ತಾ ಇದ್ದಾರೆ. ಇವನ್ ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗತ್ತಲ್ವೇನ್ರಿ? ರೀ, ನಾನು ಆಗಿಂದ ಮಾತಾಡ್ತಾನೆ ಇದ್ದೀನಿ, ನೀವ್ ಏನ್ ಮಾಡ್ತಾ ಇದ್ದೀರಾ ರೀ? ಅದು ಲಕ್ಷ್ಮಿ, ಒಂದು 3 ದಿನ ರಜೆ ಹಾಕಿ ನೀನೆಲ್ಲಾದ್ರೂ ದೂರ ಕರ್ಕೊಂಡು ಹೋಗೋಣ ಅಂತ ಯೋಚಿಸ್ತಾ ಇದ್ದೀನಿ. ಅಯ್ಯೋ, ಓಹೋ, ನಮ್ಮ ಯಜಮಾನ್ರ ಇದನ್ನ ಹೇಳ್ತಾ ಇರೋದು? ನೀವ್ ರಜಾ ಹಾಕ್ತೀರಾ? ಒಂದ್ ವೇಳೆ ರಜಾ ಹಾಕಿದ್ರು ಮೊದಲನೇ ದಿನ ಮಾತ್ರ ಲಕ್ಷ್ಮಿ ಲಕ್ಷ್ಮಿ ಅಂತಿರ್ತೀರಾ. ಆಮೇಲೆ ಕೆಲ್ಸ ಅಂತೀರಾ. ಆಫೀಸ್ನಲ್ಲಿ ಏನಾಯ್ತು, ಅವನೇನ್ ಮಾಡ್ದ ಇವನೇನ್ ಮಾಡ್ದ ಅಂತ ತಲೆ ಎಲ್ಲ ಬಿಸಿ ಆಗತ್ತೆ. ನೀವ್ ಅದಕ್ಕಿಂತ ಆಫೀಸ್ಗೆ ಹೋಗೋದೇ ಒಳ್ಳೇದು. ಸರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ.